ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಾವು ಇದೇ ವಿಶ್ವಾವಸು ಸಂವತ್ಸರ ಅಂದರೆ ಈ ಯುಗಾದಿಯಿಂದ ಮುಂದಿನ ಯುಗಾದಿ ತನಕ ದ್ವಾದಶ ರಾಶಿಯವರ ಭವಿಷ್ಯ ಎನ್ನುವಂಥದ್ದು ಹೇಗಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ತಾ ಬಂದಿದ್ದೇವೆ. ಇವತ್ತು 5ನೇ ರಾಶಿಯಾದಂಥ ಸಿಂಹ ರಾಶಿಯವರ ಭವಿಷ್ಯ ಎನ್ನುವಂಥದ್ದು ಹೇಗಿದೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳುವ. ಜ್ಯೋತಿಷ್ಯಂ ಪ್ರಾತ್ಯಕ್ಷ ಚಿಂತನಂ ಅಂತೇಳಿ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವಂಥದ್ದು ಅಂದರೆ ಜ್ಯೋತಿಷ್ಯ ಮಾತ್ರ. ಆದರೆ ಇವತ್ತಿನ ದಿವಸ ಅದು ದುರ್ಬಳಕೆ ಅನ್ನುವಂಥದ್ದು ಕೂಡ ಆಗ್ತಾ ಇದೆ. ಅದೇನೇ ಇರಲಿ, ಅದ್ರ ಬಗ್ಗೆ ನಾವೀಗ ಹೆಚ್ಚು ಮಾತಾಡೋಕ್ಕೆ ಹೋಗೋದು ಬೇಡ. ಸಿಂಹ ರಾಶಿಯವರ ಭವಿಷ್ಯ ಎನ್ನುವಂಥದ್ದು ಹೇಗಿದೆ ಅಂತ ಕೇಳಿದ್ರೆ, ಕಳೆದ ವರ್ಷ ಸುಖ ಮತ್ತು ದುಃಖ ಎರಡನ್ನೂ ಅನುಭವಿಸಿದಂಥ ನೀವು ಈ ವರ್ಷ ಪ್ರಾರಂಭದಲ್ಲಿ 2 ತಿಂಗಳು ಅಶುಭ ಫಲವನ್ನು ಎದುರಿಸಬೇಕಾಗ್ತದೆ. ಕರ್ಮ ಫಲದಾತನಾದಂತಹ ಶನಿಯು ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿ ಅವರವರ ಶುಭ ಅಶುಭ ಫಲಗಳಿಗೆ ತಕ್ಕಂತೆ ಫಲವನ್ನು ನೀಡಲಿದ್ದಾನೆ. ಬದುಕು ಅಂದ್ರೇ ಬದಲಾವಣೆ, ಪರಿವರ್ತನೆಯೇ ಜಗದ ನಿಯಮ. ಜೀವನದಲ್ಲಿ ಬರುವಂಥ ಏರಿಳಿತಗಳಿಗೆ ಹಿಗ್ಗದೆ ಕುಗ್ಗದೆ ನೆಮ್ಮದಿಯನ್ನು ಕಾಪಾಡಿಕೊಳ್ಳಬೇಕು. ಸೋಲು ಎನ್ನುವುದು ಸೋಲಲ್ಲ, ಅದು ಒಂದು ಘಟನೆ, ಕ್ಷಣಿಕವಾದದ್ದು ಅನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಬೇಕು. ಪ್ರಾರಂಭದಲ್ಲಿ ಉದ್ಯೋಗದ ಸಲುವಾಗಿ ಹೊಸ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ದೂರದ ಊರುಗಳಿಗೆ ಪ್ರಯಾಣ ಎನ್ನುವಂಥದ್ದು ಮಾಡುವಂಥದ್ದು ಹೆಚ್ಚಾಗಬಹುದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಎನ್ನುವಂಥದ್ದು ಸಿಗೋದು ಕೂಡ ಕಷ್ಟನೇ. ಕೆಲಸವೂ ಕೂಡ ಸ್ವಲ್ಪ ಮಂದಗತಿಯಲ್ಲೇ ಸಾಗ್ತದೆ. ಕೌಟುಂಬಿಕ ಜೀವನದಲ್ಲೂ ಕೂಡ ತೃಪ್ತಿದಾಯಕವಾಗಿ ಇರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆರ್ಥಿಕ ಸ್ಥಿತಿ ಎನ್ನುವಂಥದ್ದು ಸ್ವಲ್ಪ ದುಸ್ಥಿತಿಯಲ್ಲಿರ್ತದೆ. ಈ ನಿಮ್ಮ ಪರಿಸ್ಥಿತಿ ಅನ್ನುವಂಥದ್ದನ್ನು ನೋಡಿ ನಿಮ್ಮ ಬಂಧು ಬಳಗದವರೆಲ್ಲ ನಿಮ್ಮಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ತಾರೆ. ಒಂದು ಮಾತಿದೆ, ಶಕ್ತನಾದರೆ ನೆಂಟರೆಲ್ಲ ಹಿತರು, ಅಶಕ್ತನಾದರೆ ಆಪ್ತ ಜನರೇ ವೈರಿಗಳು ಅಂತ. ಪುರಂದರದಾಸರ ಈ ನುಡಿಗಳನ್ನು ಒಂದು ಸಾರಿ ನೆನಪಿಸಿಕೊಳ್ಳಿ. ಚತುರ್ಥ ಹಾಗೂ ಭಾಗ್ಯಸ್ಥಾನದ ಅಧಿಪತಿಯಾದಂತಹ ಕುಜ ಜೂನ್ 6ನೇ ತಾರೀಕಿನ ತನಕ ಕೂಡ ವ್ಯಯಭಾಗದಲ್ಲಿ ಸ್ಥಿತನಾಗಿರುವುದರಿಂದ ಕುಟುಂಬದಲ್ಲಿ ಕೆಲವು ಕಲಹಗಳಾಗಬಹುದು. ಮೇ 15ರಿಂದ ಗುರುವು ಲಾಭಸ್ಥಾನವನ್ನು ಪ್ರವೇಶಿಸುವುದರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಹಂತ ಹಂತವಾಗಿ ಬಗೆಹರಿತಾ ಹೋಗ್ತವೆ. ಲಾಭದ ಗುರುವು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಒಳ್ಳೆಯ ಲಾಭವನ್ನು ತಂದುಕೊಡ್ತಾನೆ. ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದಲ್ಲಿ ತೊಂದರೆ ಎನ್ನುವಂಥದ್ದಿದ್ರೆ ಆ ತೊಂದರೆ ಕೂಡ ನಿವಾರಿಸ್ತಾ ಬರ್ತಾನೆ. ಸಹೋದರರು ಹಾಗೂ ಬಂಧುಗಳೆಲ್ಲರೂ ಕೂಡ ಸಮೀಪವರ್ತಿಗಳಾಗ್ತಾರೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೂಡ ಮೊದಲಿನಂತೆ ತೊಂದರೆಗಳೆನ್ನುವಂಥದ್ದು ಇರೋದಿಲ್ಲ, ಚೆನ್ನಾಗಿರುತ್ತೆ. ಪುನಃ ಉತ್ಸಾಹವನ್ನು ಪಡೆದುಕೊಂಡಂಥ ನೀವು ಸಂಕಲ್ಪಿತ ಕಾರ್ಯಗಳನ್ನು ಈಡೇರಿಸುವುದರಲ್ಲಿ ಕಾರ್ಯೋನ್ಮುಖರಾಗಿರ್ತೀರಿ. ನವಂಬರ್ ತಿಂಗಳಲ್ಲಿ ವಾಹನ ಅಥವಾ ಭೂಮಿ ಎನ್ನುವಂಥದ್ದನ್ನು ಖರೀದಿ ಮಾಡುವಂಥದ್ದು ಇದ್ದರೆ, ಯೋಚನೆ ಇದ್ದರೆ ಖರೀದಿ ಮಾಡ್ಬೋದು. ಆ ಯೋಗ ಕೂಡ ನಿಮಗಿದೆ. ಡಿಸೆಂಬರ್ 7ರಿಂದ ಜನವರಿ 15ನೇ ತಾರೀಕಿನ ತನಕ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಊರುಗಳಿಗೆ ಅಥವಾ ಬೇರೆ ದೇಶಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿದ್ದರೆ ಆ ಯೋಗ ಎನ್ನುವಂಥದ್ದಿದೆ. ಇದೇ ಸಮಯದಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಭರ್ತಿ ಎನ್ನುವಂಥದ್ದು ಕೂಡ ಸಿಗುವಂಥ ಯೋಗ ಇದೆ. ವೇತನದಲ್ಲಿ ಹೆಚ್ಚಳ ಆಗ್ತದೆ. ಜನವರಿ 15ರ ನಂತರ ವರ್ಷಾಂತ್ಯದ ತನಕವೂ ಕೂಡ ಶತ್ರುಗಳಿಂದ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಎನ್ನುವಂಥದ್ದು ಆಗುವುದಿಲ್ಲ. ಆದರೆ ಆರೋಗ್ಯವನ್ನು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ಕಿರಿಕಿರಿಗಳು ಎದುರಾಗುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಈ ವರ್ಷ ನಿಮಗೆ ಶುಭ ಹಾಗೂ ಅಶುಭ ಎರಡೂ ಕೂಡ ಮಿಶ್ರಣವಾಗಿದೆ.
ಇದು ನಿಮ್ಮ ರಾಶಿಗೆ ತಕ್ಕಂತೆ ನಾನು ಹೇಳ್ತಾ ಇರುವಂಥದ್ದು. ಇದೇ ಅಂತಿಮ ಅಲ್ಲ. ನಿಮ್ಮ ಜಾತಕದ ಪ್ರಕಾರ ನಿಮಗೆ ನಡೆಯುವಂಥ ದಶಾಭುಕ್ತಿಗಳ ಮೇಲೆ ಕೂಡ ನಾವು ಹೇಳುವಂಥ ಭವಿಷ್ಯ ಎನ್ನುವಂಥದ್ದು ನಿರ್ಧಾರ ಆಗಿರುತ್ತೆ, ಬದಲಾಗ್ತಾ ಇರುತ್ತೆ. ಅದೇನೇ ಇರಲಿ, ಭಗವಂತನ ಆರಾಧನೆ ಎನ್ನುವಂಥದ್ದನ್ನು ಮಾಡಿಕೊಳ್ಳಿ. ಶುಭ ಫಲಗಳಿಗೆ ನೀವು ಹೆಚ್ಚಿನ ಒಂದು ಇದನ್ನು ಪಡ್ಕೊತೀರಾ. ಎಲ್ಲರಿಗೂ ಒಳಿತಾಗಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೇನಾದರೂ ಗೊಂದಲಗಳಿದ್ದರೆ ಕಾಮೆಂಟ್ ಮಾಡಿ. ನಮಸ್ಕಾರ, ಮತ್ತೆ ಸಿಗ್ತೀನಿ.